ನೀವೆಲ್ಲರೂ ಈಗ ಹೆಚ್ಚಾಗಿ ಆನ್ಲೈನ್ ಪೇಮೆಂಟ್ಗಳನ್ನೇ ಮಾಡ್ತೀರಾ. ಅದರಲ್ಲೂ QR ಕೋಡ್ ಬಳಸಿ ಪೇಮೆಂಟ್ ಮಾಡೋದೇ ಹೆಚ್ಚು. ಆದರೆ ಈ QR ಕೋಡ್ ಹೇಗೆ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಾ? ಪ್ರತಿಯೊಂದು QR ಕೋಡ್ನಲ್ಲೂ ಕೂಡ ಈ ರೀತಿ 3 ಬಾಕ್ಸ್ಗಳು ಇರುತ್ತವೆ. ಇದನ್ನ ಫೈಂಡರ್ ಪ್ಯಾಟರ್ನ್ಸ್ ಅಂತ ಕರೀತಾರೆ. ಎಲ್ಲ ಡೇಟಾ ಕೂಡ ಈ ಬಾಕ್ಸ್ ನ ಒಳಗಡೆ ಇರುತ್ತೆ. QR ಕೋಡ್ ನ ಅತಿ ಮುಖ್ಯ ಭಾಗ ಅಂದ್ರೆ ಅದು ಡೇಟಾ ಮಾಡ್ಯೂಲ್. ನೀವೆಲ್ಲ ಈ ರೀತಿಯ ಬಿಲ್ಡಿಂಗ್ ಬ್ರಿಕ್ಸ್ ಗೇಮ್ ಅನ್ನ ಆಡ್ತಾ ಇದ್ದಿರಬಹುದು. ಇದೇ ಲಾಜಿಕ್ ಈ ಬಾಕ್ಸ್ ನಲ್ಲೂ ಕೂಡ ಅಪ್ಲೈ ಆಗುತ್ತೆ. ಪೂರ್ತಿ QR ಕೋಡ್ ಚೈನೀಸ್ ಬೋರ್ಡ್ ಗೇಮ್ ಗೋ ಇಂದ ಇನ್ಸ್ಪೈರ್ ಆಗಿದೆ. ಈ ಬ್ಲಾಕ್ ಗಳ ವಿಶೇಷತೆ ಏನಂದ್ರೆ ಇವುಗಳು 4296 ಕ್ಯಾರೆಕ್ಟರ್ ಗಳಷ್ಟು ಡೇಟಾವನ್ನ ಸೇವ್ ಮಾಡುತ್ತವೆ. ಒಂದು ವೇಳೆ QR ಕೋಡ್ ಡ್ಯಾಮೇಜ್ ಆದ್ರೆ ಈ ರೀತಿ ಡೇಟಾ ಡುಪ್ಲಿಕೇಟ್ ಬ್ಲಾಕ್ ಗಳನ್ನ ಕೂಡ ಕ್ರಿಯೇಟ್ ಮಾಡುತ್ತೆ. ಅದು QR ಕೋಡ್ 30% ಅಷ್ಟು ಡ್ಯಾಮೇಜ್ ಆದರೂ ಕೂಡ ಅದನ್ನ ಸುಲಭವಾಗಿ ಓದಲು ಬಿಡುತ್ತೆ. ಅದಕ್ಕಾಗಿ QR ಕೋಡ್ ನಮ್ಮ ದಿನನಿತ್ಯದ ಜೀವನದಲ್ಲಿ ತುಂಬಾನೇ ಜನಪ್ರಿಯಗೊಂಡಿದೆ. ಅದರಲ್ಲೂ UPI ಪೇಮೆಂಟ್ಗಳಲ್ಲಿ ಸುಮಾರು 30 ಕೋಟಿಗಿಂತಲೂ ಹೆಚ್ಚು UPI QR ಕೋಡ್ಗಳಾಗಿವೆ. ಇಲ್ಲಿ ತೋರಿಸುತ್ತಿರುವ ಈ ಬಾಕ್ಸ್ ಅಲೈನ್ಮೆಂಟ್ ಕೋಡ್. ನಾವು ನಮ್ಮ ಮೊಬೈಲ್ ಅನ್ನ ಹೇಗೆ ತಿರುಗಿಸಿದ್ರೂ ಕೂಡ ಇದು ಸುಲಭವಾಗಿ ಸ್ಕ್ಯಾನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ಇದನ್ನ QR ಕೋಡ್ ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಕೋಡ್ ಅಂತ ಹೇಳ್ತಾರೆ. ಈ ವಿಷಯ ನಿಮಗೆ ಮೊದಲ ಬಾರಿಗೆ ಗೊತ್ತಾಗಿದ್ರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಪೇಜ್ ಅನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ.